ಒಬ್ಬ ಬಡ ಹುಡುಗ ದಾರಿಯಲ್ಲಿ ತಾನು ತಪ್ಪಿಸಿಕೊಂಡ ಆಮೆಯನ್ನು ಕಂಡು ಮನೆಗೆ ಕರೆದುಕೊಂಡು ಬರುತ್ತಾನೆ. ಆ ಆಮೆಯನ್ನು ಅವನು ತನ್ನ ಸ್ನೇಹಿತನಂತೆ ಸಾಕುತ್ತಾನೆ. ಅದರಿಂದ ಅವನು ಒಬ್ಬ ಆಪ್ತ ಸಂಗಾತಿಯನ್ನು ಕಂಡುಕೊಳ್ಳುತ್ತಾನೆ. ಅವು ಇಬ್ಬರೂ ಒಂದಾಗಿ ದಿನ ಕಳೆದಾಡುತ್ತಿದ್ದರು. ಆಟವಾಡುತ್ತಾ ಮಾತಾಡುತ್ತಾ ಸಂತೋಷದಿಂದ ದಿನಗಳನ್ನು ಕಳೆಯುತ್ತಿದ್ದರು. ಆದರೆ ಹುಡುಗನ ತಂದೆ ತಾಯಿ ಆ ಆಮೆಯನ್ನು ಮನೆಯಲ್ಲಿ ಇಡುವುದನ್ನು ಒಪ್ಪಿಕೊಳ್ಳುತ್ತಿಲ್ಲ. ಅವರು ಹುಡುಗನಿಗೆ ಕಟುಕವಾಗಿ ಹೇಳುತ್ತಾರೆ, ಈ ಆಮೆಯನ್ನು ಬಿಟ್ಟು ಬಾ, ಇಲ್ಲವಾದರೆ ನೀನೇ ಮನೆ ಬಿಡಬೇಕು. ಅವರಿಗೆ ಹೀರಾಳು ಪ್ರೀತಿಯಾದ ಆಮೆಯನ್ನು ಬಿಡಲು ಹುಡುಗನ ಮನಸ್ಸೇ ಇಳಿಯುವುದಿಲ್ಲ. ಮನಬಂದಂತೆ ಹುಡುಗ ತನ್ನ ಆಮೆಯನ್ನು ಜೊತೆಯಾಗಿ ಮನೆ ಬಿಟ್ಟು ಹೊರಡುತ್ತಾನೆ. ತಾಯಿ ತಂದೆಯ ನಿರಾಕರಣೆಯ ನೋವು, ಆಮೆಯ ಮೇಲಿನ ಪ್ರೀತಿ ಅವನನ್ನು ಊರಿನಿಂದ ಹೊರಕ್ಕೆ ಓಡಿಸುತ್ತದೆ. ಅವರು ಹತ್ತಿರದ ಅರಣ್ಯಗಳ ಮೂಲಕ ದೂರದೂರಿಗೆ ಸಾಗುತ್ತಾರೆ. 3 ದಿನಗಳ ಪಯಣದ ನಂತರ ಹುಡುಗನ ಶಕ್ತಿಯು ಕುಗ್ಗುತ್ತದೆ. ಹಸಿವು, ದಾಹ ಮತ್ತು ದೌರ್ಬಲ್ಯದಿಂದ ಅವನು ನದಿಯ ತೀರದಲ್ಲಿ ತಲೆ ತಿರುಗಿ ಬಿದ್ದು ಬೀಳುತ್ತಾನೆ. ಅವನ ಸ್ಥಿತಿಯನ್ನು ನೋಡಿದ ಆಮೆಯ ಹೃದಯ ತುಂಡಾಗುತ್ತದೆ. ನನ್ನಿಂದ ಇವನಿಗೆ ಈ ದುಃಖ ಸಂಭವಿಸಿದೆ ಎಂಬ ಜ್ಞಾನ ಆಮೆಗೆ ಬಂದು ಹೋಗುತ್ತದೆ. ಅವನನ್ನು ಉಳಿಸಲು ಏನು ಮಾಡಲಿ ಎಂದು ಯೋಚಿಸಿ ತನ್ನ ಪ್ರಾಣಕ್ಕಿಂತ ಮಿಗಿಲಾಗಿ ಹುಡುಗನನ್ನು ಪ್ರೀತಿಸುವ ಆಮೆ ನದಿ ತೀರಕ್ಕೆ ಹೋಗಿ ಹೃದಯಭರಿತವಾಗಿ ಅಳುತ್ತಾ ನದಿಯ ದಿಕ್ಕಿಗೆ ಸಾಗುತ್ತದೆ.